ಜೈ ಶ್ರೀರಾಮ್. ಇವತ್ತು ಶುಭ ಶನಿವಾರ, ಬಹಳ ಸಂತೋಷವಾದ ದಿನ. ಈಗ ತಾನೇ ಒಂದು ಪ್ರೆಸ್ ಮೀಟ್ ಆಯಿತು. ಆ ಪ್ರೆಸ್ ಮೀಟಲ್ಲೂ ರಾಮನೇ, ಇವಾಗ ಕಂಟಿನ್ಯೂಟಿ ಪ್ರೆಸ್ ಮೀಟ್ ಕೂಡ ಶ್ರೀರಾಮನೇ. ಎಲ್ಲಿ ನೋಡಿದ್ರು ಕೂಡ 141 ಕೋಟಿ ಜನ ಭಾರತ ದೇಶದಲ್ಲಿ ರಾಮ 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 ರಾಮ. 550 ವರ್ಷ ಆದಮೇಲೆ ಅಯೋಧ್ಯೆ ದೇವರು ಪ್ರಾಣ ಪ್ರತಿಷ್ಠಾನ ಮಾಡ್ತಾ ಇದ್ದಾರೆ. ಬಹಳ ಸಂತೋಷ ಆಗ್ತಾ ಇದೆ. ಈ ಟೈಮಲ್ಲಿ, ಈ ಸಮಯದಲ್ಲಿ ನಮ್ಮ ಭಾಗ್ಯ ಏನಂತಂದ್ರೆ, ಒಂದು ಅದ್ಭುತವಾದ ಹಾಡನ್ನ ಲೋಕಾರ್ಪಣೆ ಮಾಡ್ತಾ ಇದ್ದೀವಿ 10 ಲ್ಯಾಂಗ್ವೇಜಲ್ಲಿ. ಇವತ್ತು ಮೊಟ್ಟ ಮೊದಲಿಗೆ ಹಿಂದಿನಲ್ಲಿ ಇವತ್ತು ಬೆಳಿಗ್ಗೆ 6 ಗಂಟೆ 3 ನಿಮಿಷಕ್ಕೆ ಲಹರಿ ಮ್ಯೂಸಿಕ್ ಮತ್ತು MRT ಮ್ಯೂಸಿಕ್ನಲ್ಲಿ ಬಿಡುಗಡೆ ಮಾಡಿದ್ದೇವೆ. ಸೊ ಅದನ್ನ ತಾವೆಲ್ಲ ನೋಡಬೇಕು. ಹಾಡಿದಂಥ ಅದ್ಭುತವಾಗಿ ಹಾಡಿದ್ದಾರೆ ಗಾಯಕಿ ತನುಶ್ರೀ ಅವರು. ತಂದೆಯವರು ಸಾಹಿತ್ಯ ಬರೆದಿದ್ದಾರೆ ಹಿಂದಿನಲ್ಲಿ. ಮತ್ತು ಅಫ್ಕೋರ್ಸ್ ಪೂಜಾ ಅವರು, ಮನೋಜ್ ಅವರು ಎಲ್ಲ ಸೇರಿ ಒಟ್ಟಿಗೆ ಪ್ರಾಜೆಕ್ಟನ್ನು ತಂದಿದ್ದಾರೆ. ತುಂಬ ಎಕ್ಸ್ಟ್ರಾರ್ಡಿನರಿ ರೆಸ್ಪಾನ್ಸ್ ಬರ್ತಾ ಇದೆ. ಬೆಳಿಗ್ಗೆ 6 ಗಂಟೆ 3 ನಿಮಿಷ ಲಾಂಚ್ ಮಾಡಿದಾಗಿಂದ ನಾನು ಇವತ್ತು ಪಾರ್ಕಲ್ಲಿ ಹೋದಾಗ ಗುಡ್ ಮಾರ್ನಿಂಗ್ ಅಂತ ಯಾರಿಗೂ ಹೇಳಿಲ್ಲ ಸರ್. ನಾನು ಜೈ ಶ್ರೀರಾಮ್ ಅಂತ ಗುಡ್ ಮಾರ್ನಿಂಗ್ ಇಂಗ್ಲೀಷವ್ರು ಬಿಟ್ಟೋದವರು. ಸೊ ನಾವ್ಯಾಕೆ ಅದನ್ನ ಬ್ರಿಟಿಷ್ ಬಿಟ್ಟೋಗಿದ್ದು ವರ್ಡ್ ನಾವೇ ಕೇಳಬೇಕು ಅಂದ್ಬಿಟ್ಟು ಜೈ ಶ್ರೀರಾಮ್ ಅಂತ ಭಾಳ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು ಎಲ್ಲ ಜನ. ಎಲ್ಲರಿಗೂ ಭಕ್ತಿ ಇದೆ, ಭಕ್ತಿ ಇದ್ದೇ ಇದೆ ನಮ್ಮ ದೇಶದಲ್ಲಿ, ಇಲ್ಲ ಅಂತಲ್ಲ. ಸೊ ಏನಾಗ್ಬಿಟ್ಟಿದೆ, ಏನಾಯ್ತು ಅಂತ ನಮಗೆಲ್ಲ ಗೊತ್ತೇ ಇದೆ. ಹಿಂದೂ ಅಂತ ಹೇಳಿ ಕೂಡ ಭಯ ಪಡುವಂತ ಪರಿಸ್ಥಿತಿ ಇದ್ದಿದ್ದ ಜಾಗದಲ್ಲಿ ಇವತ್ತು ನಾನು ಹಿಂದೂ ಅಂತ ಮುಂದೋಗಿ ಹೇಳ್ತಾ ಇದ್ದಾರೆ. ಬಹಳ ಸಂತೋಷ ಆಗ್ತಾ ಇದೆ. ಅದು ಇಲ್ಲಿ ಯಾವ ರಾಜಕೀಯನೂ ಇಲ್ಲ, ಎಂಥದೂ ಇಲ್ಲ. ನಮ್ಮ ಧರ್ಮವನ್ನೇ ನಾವು ಪ್ರೀತಿಸ್ತೀವಿ, ಬೇರೆ ಧರ್ಮವನ್ನು ಕೂಡ ಪ್ರೀತಿಸ್ತೀವಿ. ಅವ್ರಿಗೂ ಹೇಳೋದಿಷ್ಟೇ, ನಮ್ಮ ಧರ್ಮ ನೀವು ಪ್ರೀತಿಸಿ ಅಂತ ಅಷ್ಟೇ, ಬೇರೆ ಏನಿಲ್ಲ. ಇಲ್ಲಿ ಯಾವ ಥರ ರಾಜಕಾರಣನೂ ಇಲ್ಲ, ಎಂಥದೂ ಇಲ್ಲ. ಸುಮ್ಮನೆ ಒಂದು ರಾಜಕೀಯ ಮಾಡಿಕೊಂಡು ರಾಮನ ಬಗ್ಗೆ ಮಾತಾಡುವಂಥ ಮಹಾನ್ ಭಾವರು ಕೂಡ ಕೆಲವರು ಇದ್ದಾರೆ. ಸೊ ಅವ್ರ ಬಗ್ಗೆ ತಮಗೆಲ್ಲ ಗೊತ್ತೇ ಇದೆ. ನಾನು ಹೇಳ್ತೀನಿ, ಯೋಗ್ಯರಾಗಿರೋರೆ ರಾಮನ ಬಗ್ಗೆ, ಶ್ರೀರಾಮನ ಬಗ್ಗೆ ಮಾತಾಡಕ್ಕೆ ಹೋಗೋದು. ಅದು ಮುಂದೆ ಹಾಕ್ಬಿಟ್ರೆ ಬೇರೆ ಆಗ್ಬಿಡ್ತಾ ಅರ್ಥ. ಸೊ ಅವ್ರು ಏನೇನೋ ಮಾತಾಡ್ಕೊಳ್ಳಿ, ಪರವಾಗಿಲ್ಲ. ಅವ್ರವ್ರ ಭಕ್ತಿ, ಅವ್ರವ್ರ ಧರ್ಮ ಅವ್ರವ್ರಿಗೆ ಇಂಪಾರ್ಟೆಂಟು. ಹಾಗೆ ನಮ್ಮ ಭಕ್ತಿ, ನಮ್ಮ ಧರ್ಮ, ನಮ್ಮ ರಾಮ, ನಮ್ಮ ಅಯೋಧ್ಯೆ ನಮಗೆ ಭಾಳ ಇಂಪಾರ್ಟೆಂಟು ನಮ್ಮ ದೇಶಕ್ಕೆ. ನಾನು ಕಟಾರಲ್ಲಿ ಹೋಗ್ಬಿಟ್ಟಿಲ್ಲ, ದುಬೈನಲ್ಲಿ ಹೋಗ್ಬಿಟ್ಟು ಜೈ ಶ್ರೀರಾಮ್ ಅಂತ ಹೇಳಿಕ್ಕಾಗಲ್ಲ. ನಮ್ಮ ದೇಶದಲ್ಲಿ ಗಟ್ಟಿಯಾಗಿ ಜೈ ಶ್ರೀರಾಮ್ ಅಂತ ಹೇಳಲಿಕ್ಕೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಸೊ ಆ ದಿನ ಬಂದಿದೆ, 22ನೇ ತಾರೀಕು. ತಮಗೆಲ್ಲ ಗೊತ್ತೇ ಇದೆ, ಅಯೋಧ್ಯೆಯಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ. ಈ ಪರ್ಟಿಕ್ಯುಲರ್ ಸಾಂಗ್, ಈ ಹಾಡನ್ನು ಏನು ಬಿಡುಗಡೆ ಮಾಡಿದ್ದೀವೋ ಇವತ್ತು ಥ್ರೂಔಟ್ ಇಂಡಿಯಾ ಅದ್ಭುತವಾದ ರೆಸ್ಪಾನ್ಸ್ ಬಂದಿದೆ. ತಮ್ಮೆಲ್ಲರ ಆಶೀರ್ವಾದ ಕೂಡ ಆ ಮಗು ಮೇಲೆ ಇರಲಿ. ಸಾಹಿತಿ ರಾಘವೇಂದ್ರ ತುಂಬಾನೇ ಕಷ್ಟಪಟ್ಟು ಮಾಡಿದ್ದಾರೆ. ನೀವು ಒಂದ್ಸಲಿ ನೋಡಿದಾಗ ತಮಗೆ ಗೊತ್ತಾಗುತ್ತೆ. ಈ ಪರ್ಟಿಕ್ಯುಲರ್ ಆಲ್ಬಮ್ ಅಲ್ಲಿ ಆ ಡಿವೈನ್ ಪವರ್ ಅಂದ್ರೆ ಆ ಭಕ್ತಿಯಿಂದ ಆಡಿದ್ದಾರೆ. ಆ ವಾಯ್ಸು ಅದ್ಭುತ ಕಂಠ, ಜೊತೆಗೆ ಸ್ವರ ಸಂಯೋಜನೆ ಕೂಡ ಹಾಕೇನೆ ಮಾಡಿದ್ದಾರೆ ತನುಶ್ರೀ ಅವರೇ. ಮತ್ತೆ ಆ ಪ್ರೊಡಕ್ಷನ್ನು ಅಫ್ಕೋರ್ಸ್ ಪೂಜಾ ಮತ್ತೆ ಮನೋಜ್ ಅವರು ತುಂಬಾ ಕಷ್ಟಪಟ್ಟು ವಿಜುವಲ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ನಿಮ್ಮೆಲ್ಲ ಆಶೀರ್ವಾದ ಮಗು ಮೇಲೆ ಇರಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.